ನಮಸ್ಕಾರ. ನಾನು ಸಿಡ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಡ್ಲಿ ಬಶ್ಯಾ. ನಾನು ಇವತ್ತಿನ ದಿನಮಾನಗಳಲ್ಲಿ ಕರ್ನಾಟಕದೊಳಗೆ ಪ್ರತಿಯೊಂದು ಜಿಲ್ಲಾದೊಳಗೆ, ತಾಲೂಕೊಳಗೆ ಮತ್ತು ಗ್ರಾಮದೊಳಗೆ ಒಬ್ಬ ಕುಟುಂಬದವನ ಮನೆಯಲ್ಲಿ ಒಂದೊಂದು ಆಟೋ, ಪ್ರತಿಯೊಬ್ಬ ಕುಟುಂಬ ಅಲ್ಲ, ಕೆಲವೊಂದು ಗ್ರಾಮದಲ್ಲಿ ಪ್ರತಿಯೊಬ್ಬರು ಒಂದೊಂದು ಆಟೋ ಓಡಿಸ್ಬೇಕು ಅಂತ ಒಬ್ಬ ಆಟೋ ತೊಗೊಂಡ ಆ ಗ್ರಾಮದಲ್ಲಿ ಅವನಿಗೆ ವ್ಯಾಪಾರ ಚೆನ್ನಾಗಿ ಆಗ್ತೈತೆ ಅನ್ನೋದು ಗೊತ್ತಾಗಿ ಇನ್ನೊಬ್ಬ ಆಟೋ ತೊಗೊತಾನೆ, ಇನ್ನೊಬ್ಬ ಆಟೋ ತೊಗೊತಾರೆ. ಒಂದೊಂದು ಹಳ್ಳಿ ಒಳಗೆ 10 ಆಟೋಗಳು ಇರ್ತವೆ. ಇವತ್ತು ಅವರು ವಿಚಾರ ಮಾಡಬೇಕು, ಒಂದು ಹಳ್ಳಿಯಿಂದ ಒಂದು ಸಿಟಿಗೆ ಹೋಗಬೇಕಾದ್ರೆ, ಸಿಟಿಯಲ್ಲಿ ಒಂದು ಆಸ್ಪತ್ರೆ ಆಗಲಿ, ಒಂದು ಸ್ಕೂಲ್ ಆಗಲಿ, ಒಂದು ಕೋರ್ಟ್ ಆಗಲಿ, ಒಂದು ಜೈಲಾಗಲಿ, ಒಂದು ಈ ಒಂದು ವಿಕಾಸಸೌಧ ಆಗಿರಲಿ, ಏನೋ ಒಂದು ಸರ್ಕಾರಿ ಸೇವೆ ಆಗಂತವಾಗಿರಲಿ, ಕೆಲವೊಂದು ವ್ಯವಸ್ಥೆಗಳಿಗೆ ನಾವೆಲ್ಲ ಆಟೋದಲ್ಲೇ ಹೋಗಬೇಕು. ಯಾಕಂದರೆ ತಾಲೂಕಿನಲ್ಲಿ ಸಿಟಿ ಬಸ್ಗಳು ಇರೋದಿಲ್ಲ, ಡಿಸ್ಟಿಕ್ನಲ್ಲಿ ಕೆಲವೊಂದು ಸಿಟಿ ಬಸ್ಗಳು ಇರೋದಿಲ್ಲ, ಊರಲ್ಲಂತೂ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಟೈಮಿಂಗಿಗೆ ಕರೆಕ್ಟಾಗಿ ಮುಟ್ಟಬೇಕಾದ್ರೆ ಆಟೋಗಳು ಸಹಕಾರ ಬೇಕೇ ಬೇಕು. ಒಂದು ಗ್ರಾಮಕ್ಕೆ ಎಷ್ಟು ಆಟೋ, ಹೊರಗಡೆ ಜನ ಎಷ್ಟು ಹೋಗ್ತಾರೆ, ಒಳಗಡೆ ಎಷ್ಟು ಜನ ಬರ್ತಾರೆ, ಇದಕ್ಕೆ ಎಷ್ಟು ಆಟೋಗಳು ಬೇಕು, ಒಂದು ಊರಿನ ಲೆಕ್ಕಾಚಾರ, ಜನರ ಲೆಕ್ಕಾಚಾರ ಹಾಕ್ಕೊಂಡು ಆ ಒಂದು ಬಸ್ಸಿನ ಸೇವೆಯಲ್ಲಿ ಈ ಆಟೋ ಚಾಲಕರು ಒಂದು ವ್ಯವಸ್ಥೆಯಲ್ಲಿ ದುಡಿತಾ ಇದ್ದಾರೆ. ಬಟ್ ಇವತ್ತು ಆಟೋಗಳು ಜಾಸ್ತಿ ಆಗ್ತಾಯಿದ್ದವು. 25ರಷ್ಟು ಲೈಸೆನ್ಸ್ ಇದೆ ನಮ್ಮ ಇದರಲ್ಲಿ, 75ರಷ್ಟು ಲೈಸೆನ್ಸ್ ಇಲ್ಲದೇ ಆಟೋ ಚಾಲಕರಿದ್ದಾರೆ. ಬಟ್ ಅವರು ತಮ್ಮ ಜೀವನ ತಾವು ನಡೆಸ್ಕೊಂಡು ಹೋಗ್ತಾನೆ ಇದ್ದಾರೆ. ಆದರೆ ಆಟೋ ಚಾಲಕರಿಂದ ಯಾವುದೂ ಇಲ್ಲಿವರೆಗೂ ಅಷ್ಟೊಂದು ಅನಾಹುತಕಾರಿ ಪ್ರಕರಣಗಳು ದಾಖಲಾಗಿಲ್ಲ. ಆದರೂ ಅಂಥ ಅಪರಾಧಿಗಳು 10 ಮಂದಿ ಪುಡಾರಿಗಳು ಆಟೋ ಚಾಲಕರಲ್ಲಿ ಇದ್ದೇ ಇರ್ತಾರೆ. ಅಂಥವ್ರನ್ನ ಆಟೋ ಚಾಲಕರ ಗುರುತು ಹಿಡಿದು ಅವ್ರನ್ನ ಆ ಒಂದು ಆಟೋ ಸೇವೆಯಿಂದ ಹೊರಗೆ ಹಾಕಬೇಕು. ಮತ್ತು ಯಾರಿಗೆ ಲೈಸೆನ್ಸ್ ಇದೆ, ಯಾರಿಗೆ ಲೈಸೆನ್ಸ್ ಇಲ್ಲ, ಈ ಲೈಸೆನ್ಸ್ ಇಲ್ದವನು ಬಂದು ದುಡಿತೇನೆ ಅಂದರೆ ನಿಮ್ಮ ಹೊಟ್ಟೆ ಮೇಲೆ ಅವನು ಹೊಡೆದಂಗೆ ಆಗುತ್ತೆ. ಇವತ್ತು ಆ 25ರಷ್ಟು ಲೈಸೆನ್ಸ್ ಇದ್ದವರು ಕರೆಕ್ಟಾಗಿ ತಮ್ಮ ಆಟೋನ ಒಂದು ಸ್ಟಾಪ್ನಿಂದ ಇನ್ನೊಂದು ಸ್ಟಾಪಿಗೆ ಜರ್ನಿ ಮಾಡಬೇಕಾದ್ರೆ ನಿಮಗೆ ಅಲ್ಲಿ 3 ಸೀಟಿಗೆ ಇಷ್ಟಂತ ಇರುತ್ತೆ. ಅಷ್ಟು ದುಡ್ಡಿನಲ್ಲಿ ಕರೆಕ್ಟಾಗಿ ಬೆಳಗಿಂದ ಸಾಯಂಕಾಲವರೆಗೂ ಹೊಡೆದ್ರೆ ನಿಮ್ಮ ಹೆಂಡ್ರಿಗೆ ತಾಜ್ ಮಹಲ್ ಕಟ್ಬೋದು, ಇದ್ದಾಗ ಮಕ್ಕಳಿಗೂ ಒಳ್ಳೆಯ ಶಿಕ್ಷಣ ಕೊಡ್ಬೋದು, ಮತ್ತು ಆ ಹೆಂಡತಿಗೂ ಒಳ್ಳೆಯ ಗಂಡಾಗಿ ಜೀವನ ಮಾಡ್ಬೋದು. ಇಂಥ ಒಂದು ವ್ಯವಸ್ಥೆ ಆಟೋ ಚಾಲಕರಲ್ಲಿ ಇದೆ. ಆದರೆ ಲೈಸೆನ್ಸ್ ಇದ್ದವ್ರಿಗೆ, ಲೈಸೆನ್ಸ್ ಇಲ್ಲದವ್ರಿಗೆ ಹೆದರ್ಸ್ಕೊಂಡು ಇವತ್ತು ನಮ್ಮನ್ನ ಯಾರು ಕೇಳ್ತಾರೆ, ದುಡಿಬೇಕು. ಎಲ್ಲರೂ ಒಂದೇ ವೃತ್ತಿಯಲ್ಲಿ ಪಳಗಿದರೆ ಆ ಒಂದು ವೃತ್ತಿಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಆಟೋ ಚಾಲಕರಿಗೆ ಈ ಒಂದು ಜಗದೀಶ್ ವಕೀಲ ಅವ್ರಿಗೆ ತಿಳಿಸಿ ಹೇಳ್ಬೋದಾಗಿತ್ತು. ಯಾಕೋ ಆಟೋ ಚಾಲಕರು ಜಾಸ್ತಿ ಆಟೋಗಳು ಆಗಿದ್ದರಿಂದ, ಲೈಸೆನ್ಸ್ ಇಲ್ಲದೇ ಆಟೋಗಳು ಓಡಿಸ್ತಾ ಇದ್ದರಿಂದ, ಟ್ರಾಫಿಕ್ ಆಗ್ತಾ ಇದ್ದಿದ್ದರಿಂದ ಇದಕ್ಕೆ ತಡೆ ಹಿಡಿಬೇಕು. ಕಾನೂನಿನಿಂದ ಒಂದು ಆದೇಶ ಪಡ್ಕೊಂಡು ಇವತ್ತು ಕಾನೂನವರೇ ಒಂದು ಲೈಸೆನ್ಸ್ ಕೊಡ್ತಾರೆ, ಆಟೋಗಳು ಅವರೇ ಮಾರ್ತಾರೆ, ಎಲ್ಲ ಅವರೇ ಇದು ಮಾಡ್ತಾರೆ. ಕೊನೆಗೆ ಮತ್ತು ಅವನು ಬ್ಯಾನ್ ಮಾಡ್ತಾರೆ, ಕಸ್ಕೊತಾರೆ, ಇದು ಮಾಡ್ತಾರೆ. ಒಟ್ಟು ಗ್ರಾಹಕರಿಗೆ ತೊಂದರೆ ಮೇಲೆ ತೊಂದರೆ ಆಗ್ತೈತೆ ಹೊರತು ಯಾವ ವ್ಯವಸ್ಥೆಯಿಂದ ವ್ಯಾಲ್ಯೂಯೇಷನ್ ಜನರಿಗೆ ಏರಿಸ್ತಾ ಇಲ್ಲ. ಅವ್ರು ಬಂಗಾರ ಮಾತ್ರ ಏರಿಸ್ಕೊತ ಹೋಗ್ತಾರೆ, ಆದರೆ ಬಡವ್ರನ್ನ ಒಂದು ಯಾವುದೇ ಒಂದು ಅವರು ತಯಾರು ಮಾಡಿದಂಥವ್ರಿಗೆ ವ್ಯಾಲ್ಯೂಯೇಷನ್ ಇರೋದಿಲ್ಲ. ಈಗ ಇವರೇ ಸರ್ಕಾರ ಒಂದು ಟಿ ವಿ ತಂದರು, ಆ ಟಿ ವಿ ಹೊತ್ತು ಗೋಡೆ ಮೇಲೆ ಒಂದು ಟಿ ವಿ ಬಂತು. ಇಂಟ್ರೆಸ್ಟ್ ಚೇಂಜ್ ಮಾಡ್ತಾನೆ ಒಂದು ಬಡವ್ರನ್ನ ಒಂದು ಜಾತ್ರೆ ಥರ ಇವರು ವ್ಯಾಪಾರಕ್ಕೆ ಇಟ್ಕೊಂಡಿದ್ದಾರೆ. ಹೆಂಗೆ ಹಿಂದೆ ಭಿಕ್ಷುಕರನ್ನ ಬಿಟ್ಟು ಬೊಂಬೆ ಇಂಥಲ್ಲೆಲ್ಲ ಅನಾಥ ಮಕ್ಕಳು ತೊಗೊಂಡೋಗಿ ಭಿಕ್ಷೆ ಬಿಡೋಕ್ಕೆ ಬಿಡ್ತಾರಲ್ಲ, ಹಂಗೆ ನಮ್ಮನ್ನು ಈ ದೇಶದಲ್ಲಿ ಆ ಥರ ಬಿಟ್ಟಿದ್ದಾರೆ. ಎಲ್ಲ ಜಾತಿ ಒಳಗೂ ಬಡವರಿಗೆ 190 40ರಷ್ಟು ಬಡವರು
ಬೆಂದು ಹೋಗ್ತಾ ಇದೆ, ನಾಶ ಆಗ್ತಾ ಇದೆ. ಇವೆಲ್ಲ ನಿಲ್ಲಬೇಕು. ಇವೆಲ್ಲ ನಿಲ್ಲಬೇಕಂದ್ರೆ ನಾವು ಯಾವ ರೀತಿ ಬದುಕಬೇಕು ಅನ್ನೋದು ಜಾಗೃತಿ ಅವಶ್ಯಕತೆ ಇರುತ್ತೆ. ಜಾಗೃತಿ ಇಲ್ಲದೆ ಯಾವ ವ್ಯವಸ್ಥೆನೂ ಯಾವುದು ಸರಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವತ್ತು ಯಾವನೋ ಒಬ್ಬ ಪುಡಾರಿ ನನ್ನ ಮಗ ಹೇಳ್ತಾನೆ, ಪ್ರಿಯಾಂಕ ಖರ್ಗೆಗೆ, ಈ RSS ಯಾರು ಮಾಡಲಾರ್ದಂಥ ಇತಿಹಾಸ ಬರೆಯಂಥ RSSಗೆ ನೀವು ಅವಮಾನ ಮಾಡೋಂಥ ಮಾತುಗಳನ್ನ ಆಡ್ತಿಲ್ಲ ಅಂತ. ಅವರು ಪ್ರಿಯಾಂಕ ಖರ್ಗೆ ಕೇಳೋದು ಸರಿಯಾಗಿದೆ, ಆದರೆ ಇವರು ಸರಿಯಾಗಿ ಅದಕ್ಕೆ ಆರ್ಗ್ಯುಮೆಂಟ್ ಕೊಡೋಕೆ ಅವರಂತಲ್ಲಿ ಯಾವುದೂ ಆರ್ಗ್ಯುಮೆಂಟ್ ಇಲ್ಲ. ಯಾಕಂದರೆ 70 ವರ್ಷ ಸಾವರ್ಕರ್ ಆಗಿರಲಿ, ಗೋಡ್ಸೆ ಆಗಿರಲಿ ಮೂಲ್ಯಾಗ ಮನಗಿಸ್ಬಿಟ್ಟಿದ್ರು ಇವರೇ. ಯಾವಾಗ ನರೇಂದ್ರ ಮೋದಿ ಬಂದು ಅವಾಗ ಸಾವರ್ಕರ್ಗೂ ಜೀವ ಬಂತು, ಗೋಡ್ಸೆಗೂ ಜೀವ ತುಂಬಿದ್ರು. ಆದರೆ ಹ್ಯಾಟ್ರಿಕ್ನಲ್ಲಿ ಈ ಒಂದು ಇತಿಹಾಸನ ನಾನು ಚೇಂಜ್ ಮಾಡ್ತೀನಿ ಅಂತ ಮೋದಿ ಬಂದರು, ಆಗಲಿಲ್ಲ. ಅದು ಅಸಾಧ್ಯದ ಕೆಲಸ. ಇಂಥ 100 ನರೇಂದ್ರ ಮೋದಿ, 100 ಅಮಿತ್ ಶಾ, 100 ರಾಜನಾಥ್ ಸಿಂಗ್, 100 ಯೋಗಿನಾಥ್ ಇವರೆಲ್ಲರೂ ಬಂದ್ರೂ ಈ ಶೂದ್ರನ್ನ ಏನು ಮಾಡೋಕ್ಕಾಗೋದಿಲ್ಲ. ಇವತ್ತು ನಮ್ಮ ಜನಕ್ಕೆ ಯಾವತ್ತು ಅಂಬೇಡ್ಕರ್ ದಲಿತರು ಆವಾಗ ಅಂಬೇಡ್ಕರ್ ಮಾತನ್ನ ನೆರವೇರಿಸಿದ್ರೆ ಇವತ್ತಿಷ್ಟು ದಲಿತರು ಇನ್ನೂ ಕಷ್ಟ ಅನುಭವಿಸ್ತಿದ್ದಿಲ್ಲ. ಅವರು ಗುಲಾಮಗಿರಿಯಲ್ಲಿ ಜೀವನ ಮಾಡ್ತಾನೆ ಬಂದರು. ಆದರೆ ಇವತ್ತು ಆ ಗುಲಾಮಗಿರಿ ಜೀವನದ ಕಥೆನ ಮುಂದೆ ಬರಬಾರ್ದು ಅಂತಂದು ಅದನ್ನು ಅಲ್ಲಿಗೆ ಫುಲ್ ಸ್ಟಾಪ್ ಕೊಟ್ಟು ಸಂವಿಧಾನದೊಳಗೆ ಎಲ್ರಿಗೂ ಸಮಾನತೆ ಕೊಟ್ಟು, ಇದನ್ನು ಬಸವರಾಜ ಯತ್ನಾಳಕ್ಕೆ ಕೇಳ್ತಾ ಇಲ್ಲ ಮಗ. ಅವನೊಬ್ಬ ಶೂದ್ರ. ಅವನು ಬಸವಣ್ಣವರ ಒಂದು ಕಾಯಕದಿಂದ ಲಿಂಗಾಯತ ಆದವನು. ಅವರು ಬ್ರಾಹ್ಮಣರು. ಅವರು ಶಕ್ತಿನ ಬ್ರಾಹ್ಮಣರ ತಲೆಯಾಗಿ ಇಡಲಿಲ್ಲ ಬಸವಣ್ಣವರು. ಅವರೇ ಆ ಜನವಾರ ನಾಲ್ನುಗಳದು ಲಿಂಗಾಯತ ಧರ್ಮಕ್ಕೆ ಬಂದು ಒಂದು ಲಿಂಗಾಯತ ಧರ್ಮನ 12ನೇ ಶತಮಾನದಲ್ಲಿ ಉದ್ಭವ ಮಾಡಿದರು. ಒಬ್ಬ ಹರಳೆಯಿಂದ ಹಿಡಿದು ಲಿಂಗಾಯತರವರೆಗೂ ಸಮಾನತೆಯಲ್ಲಿ ಲಿಂಗ ಕೊಟ್ಟರು ಅವರು. ಇವರು ತತ್ವ ಪಾಲಿಸಲಿಲ್ಲ. ಅದಕ್ಕೋಸ್ಕರ ಈ ಪರಿಸ್ಥಿತಿ ಅನುಭವಿಸೋಂಥ ಪರಿಸ್ಥಿತಿ ಬಂದಿತ್ತು. ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ಹೆಂಗೆ ನಮ್ಮ ಇದಕ್ಕೆ KRSಗೆ ಡ್ಯಾಮ್ಗೆ ಒಂದು ಕಲ್ಲು ಐತಿ, ಆ ಕಲ್ಲು ತೆಗೆದುಬಿಟ್ರೆ ಡ್ಯಾಮ್ ನಾಶ ಆಕತಿ ಅಂತ. ಹಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಚಿಕ್ಕಿ ಇಟ್ಟಿದ್ದಾರೆ. ಇದನ್ನು ನಡೆಸ್ಕೊಂಡು ಹೋದರೆ, ಈ ಒಂದು ಪಾಯಿಂಟ್ ಮೇಲೆ ನೀವು ನಡೆದರೆ ನಿಮಗೆ ನಿಜವಾಗಿ ಜೀವನದ ಬೆಲೆ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಪ್ರಜೆ ಜೀವದ 80,000 ಕೋಟಿಗಳು ಅಷ್ಟು ಇದು ಪರಿಹಾರ ಸಿಗುತ್ತೆ ಅಂತ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಆದರೆ ಈ ಇನ್ನೊಂದು ಚಿಕ್ಕ ಟೀಮ್ ಐತಲ್ಲ, ಅದನ್ನು ಮುಟ್ಟಿದ್ರೆ ಇದನ್ನು ಸರ್ವನಾಶ ಆಕತಿ ಅನಂತ ವ್ಯವಸ್ಥೆ ಕೊಟ್ಟರು. ಅದಕ್ಕೆ ಅವ್ರು ಹೇಳಿದ್ರೆ, ಕಾನೂನನ್ನು ಕಾನೂನಿನಲ್ಲೇ ಮಟ್ಟ ಹಾಕು, ಮುಳ್ಳನ್ನು ಮುಳ್ಳಿನಿಂದನೇ ತೆಗಿ ಅಂತ. ಅದಕ್ಕೋಸ್ಕರ ಇವತ್ತು ಆ ಒಂದು RSS ಅವ್ರು ಏನು ಸಿಗ್ಲಿ ಬಸ್ಸನ್ನಂಗೆ ಭಾರತ ಧ್ವಜ ಹಿಡ್ಕೊಂಡು 500 ಕಿಲೋಮೀಟ್ರ್ ಗಂಟಲೆ ರೋಡ್ನಲ್ಲಿ ನಡೆದು ಎಲ್ಲ ಜಾತಿ ಧರ್ಮದವರು ಹಸ್ಕೊಂಡಿದ್ದಾರೆ, ಅವ್ರು ಹೊಟ್ಟೆ ತುಂಬಿಸ್ರಿ ಅಂತಂದೇನಾದರೂ ಈ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಅವ್ರು ಏನಾದ್ರು ಹೋರಾಟ ಮಾಡ್ತಾಯಿದ್ದಾರೆ? ಇಲ್ಲ, ಅವ್ರು ಹೋರಾಟ ಮಾಡ್ತಾ ಇಲ್ಲ. ಅಂಥವ್ರಿಗೆ ಈ ಬಡವ್ರ ತೆರಿಗೆ ದುಡ್ಡಿನಲ್ಲಿ ಭಾಗವತ್ ಅಂಥ ಒಬ್ಬ RSS ಅಧ್ಯಕ್ಷ, ಅಂಥವ್ರಿಗೆ ನಮ್ಮ ತೆರಿಗೆ ದುಡ್ಡಿನಲ್ಲಿ ಜೀವನ ಮಾಡೋರನ್ನ ಅವ್ರಿಗೆ ಬೆಂಗಾವಲು ಇಡ್ತೀರಿ ಅಂದರೆ ನೀವು ಯಾವ ಲೆಕ್ಕಕ್ಕೆ ನಡ್ಕೊಂಡು ಹೊಂಟಿದ್ದೀರಿ ಅನ್ನೋದು ಸರ್ಕಾರ ಅರ್ಥ ಮಾಡ್ಕೋಬೇಕು. ಎರಡನೇದ್ದು, ಅಂಬಾನಿಗೆ ಬಾಡಿ ಗಾರ್ಡ್ಸು ಎಲ್ಲ ನಮ್ಮ ತೆರಿಗೆ ದುಡ್ಡನ್ನ ತಿನ್ನೋರಿಗೆ ಕೊಡ್ತಾ ಇದ್ದಾರೆ. ಇವೆಲ್ಲ ಕೇಳಬಾರ್ದು ಅಲ್ವಾ? ಪುಲ್ವಾಮಾ ದಾಳಿ ಆಯಿತು, ಆಮೇಲೆ ಕಾಶ್ಮೀರ ದಾಳಿ ಆಯಿತು, ಆಮೇಲೆ ಕುಂಭಮೇಳದಲ್ಲಿ ಎಷ್ಟೋ ಮಂದಿ ಸತ್ತರು, ಎಷ್ಟೋ ಮಸೂತಿಗಳು ಓಪನ್ ಮಾಡಿ ಸಾಯಂಥವ್ರನ್ನ ಜೀವ ಉಳಿಸಿದ್ರಲ್ಲ. ಇದನ್ನೆಲ್ಲ ಸರ್ವೆ ಮಾಡಬೇಕು, ಅದನ್ನೆಲ್ಲ ಸತ್ಯ ಹೇಳಬೇಕು. ಪ್ರತಾಪ್ ಸಿಂಹ ಹುಚ್ಚು ನನ್ನ ಮಗ ಅವ. ಪ್ರತಾಪ್ ಸಿಂಹ ಅಪ್ಪ ಹೆಸರಿಟ್ಟಿದ್ದು ನೋಡಿದ್ರೆ ಆ ರೀತಿ ಬದುಕಬೇಕಂತ. ಈಗ ನೋಡಿ ಸಿಗ್ಲಿ ಬಸ್ಸ ನಮ್ಮವ, ನಮ್ಮ ತಾಯಿ ಸೋಮವಾರಕ್ಕೊಮ್ಮೆ ನಮ್ಮ ಸಿಗ್ಲಿ ಗ್ರಾಮದಿಂದ
ಸೋಮೇಶ್ವರ ಗುಡಿ, ಲಕ್ಷ್ಮೇಶ್ವರ ಸೋಮನಾಥನ ಗುಡಿಗೆ ಹೋಗ್ತಿದ್ಲು. ಬಸವಣ್ಣನ ಮೇಲೆ ಕುಂತಂಥ ಸೋಮನಾಥನ ನೆನೆಸ್ಕೊಂಡು ಎಷ್ಟು 10 ಮಕ್ಕಳು ಹೆತ್ರನು ಇನ್ನೂ ಮಗು ಬೇಕಂತಂದು ಬೇಡಿಕೆ ಇಡ್ತಿದ್ಲಂತೆ. ದಕ್ಷ ಬ್ರಹ್ಮನ ಮಗಳಾಗಿದ್ಲನ ಕಾಣಿಸ್ತೈತೆ ನಮ್ಮವ್ವ. ಅದಕ್ಕಾಗಿ ಈಗ 12 ಮಕ್ಕಳು ಹುಟ್ಟಿದ್ರು. ನಮ್ಮಪ್ಪಗೆ 2 ಮಂದಿ ಹೆಂಡ್ರಾಗಿದ್ದರಿಂದ 23 ಮಂದಿ ಮಕ್ಕಳು. ನಾವು ಅಪ್ಪನಿಗೆ 23 ಜನ ಮಕ್ಕಳು. ನರೇಂದ್ರ ಮೋದಿಯವರು ತಿಳ್ಕೊಬೇಕು, ಯೋಗಿನಾಥನು ತಿಳ್ಕೊಬೇಕು. ನಮ್ಮಪ್ಪನಿಗೆ 23 ಜನ ಮಕ್ಕಳು. ಅದರಲ್ಲಿ 20ನೇ ಮಗ ಈ ಸಿಗ್ಲಿ ಬಸ್ಸ. ನನಗಿಂತ 3 ಜನ ತಂಗಿಯರಿದ್ದಾರೆ. ನಾನೇ ಸಾಮಾನ್ಯ ಕುಟುಂಬದಿಂದ ಅಲ್ಲ, ಮಧ್ಯಮ ಕುಟುಂಬದಲ್ಲಿ ಬೆಳೆದು ಬಂದವನು. ಒಬ್ಬ ವೀರಶೈವ ಹಿಂದೂ ಲಿಂಗವಂತನ ಮಗನಾಗಿ ಶಾಲೆಯಲ್ಲಿ ಶಿಕ್ಷಣ ಪಡೆದವನು. ಇವತ್ತು ನನಗೆ ಕಾನೂನು, ನನ್ನ ಹಕ್ಕು, ನನ್ನ ವಾಕ್ ಸ್ವಾತಂತ್ರ್ಯ ಸಿಕ್ಕಿಂದಾಗ ನನ್ನ ಹಕ್ಕನ್ನು ನಾನು ಪಾಲಿಸ್ತಾ ಬಂದಿದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಂಗೆ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ವರ್ಗಾವಣೆ ಆದರೂ ಹಂಗೆ ಈ ಸಿಗ್ಲಿ ಬಸ್ಸನ್ನು ವರ್ಗಾವಣೆ ಆಗಿ ಬದುಕ್ತಾ ಇದ್ದೀನಿ. ನನಗಿದರಿಂದ ನೆಮ್ಮದಿ ಇದೆ. ಹುಟ್ಟಿದ್ರೆ ಹಿಂದೂದಲ್ಲಿ ಹುಟ್ಟಬೇಕು, ಸತ್ರ ಇಸ್ಲಾಂದಲ್ಲಿ ಸಾಯ್ಬೇಕನ್ನೋಂಥ ಅದೃಷ್ಟವಂತ ನಾನು ನಿನ್ನ ಮಾತಾಗಿ ಕೇಳಿ ನನ್ನ ಹಕ್ಕನ್ನು ನಾನು ಪಾಲಿಸ್ತೀನಿ. ಇವತ್ತು ಜೈಲಿನಾಗೆ ನಾನು ತಪ್ಪು ಮಾಡಿ ಜೈಲಿನಾಗ ಅದೀನಂದ್ರೆ ನನಗೆ ಹೆಂಗೆ ಬೇಕಾದಂಗೆ ಬಳಕೆ ಮಾಡೋಕ್ಕೆ ಕಾನೂನು ಅವಕಾಶ ಇಲ್ಲ. ಅದರಲ್ಲಿ ನನ್ನ ಹಕ್ಕಿಗೆ ಧಕ್ಕೆ ಕೊಟ್ಟರೆ ಪ್ರಶ್ನೆ ಮಾಡೋ ಮತ್ತೊಂದು ಕಾನೂನು ನನಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಕಾನೂನಿನ ಜ್ಞಾನ ಇಲ್ಲ. ಆ ಪ್ರತಾಪ್ ಸಿಂಹನಿಗೆ ಅಂಥ ಸಂತೋಷ್ ಲಾಡು ಆತ ಮಾಡಿದಂಥ ಕಾರ್ಯಗಳ ಅವರು ದರೋಡೆಕೋರನ್ನ ಒಳ್ಳೆಯ ಇದನ್ನು ಅದು ಗೊತ್ತಿಲ್ಲ ಅಂತ ನರೇಂದ್ರ ಮೋದಿಗೆ ಕರೀತಾನಂದರೆ ನೀ ಏನು ಬಾಸ್ ಅಂತ ಹೇಳ್ತಿಲ್ಲ, ನಮ್ಮ ದೇಶದ ಪ್ರಧಾನಿ, ನಿನಗಷ್ಟೇ ಪ್ರಧಾನಿ ಅಲ್ಲ ನಮಗೂ ಪ್ರಧಾನಿನ ಅಂಥವ್ರಿಗೆ ಒಂದು ಇದಕ್ಕೆ ಕರೀತಾರಲ್ಲ ಚರ್ಚೆಗೆ, ತರ್ಕಕ್ಕೆ ಕರೀತಾರೆ ಅಂದರೆ ಸಂತೋಷ್ ಲಾಡು. ಅದನ್ನು ನೋಡಿ ಹೆಮ್ಮೆ ಪಡು ಮಗನೇ ಪ್ರತಾಪ್ ಸಿಂಹ. ಅದು ಹುಲಿ, ಅದು ಛತ್ರಪತಿ ಶಿವಾಜಿ ಮಹಾರಾಜನ ಇತಿಹಾಸ ಹೆಂಗೆ ಹಂಗೆ ಅದು ಒಂದು ಹುಲಿ. ಅದು ಸಂತೋಷ್ ಲಾಡು ಆತ ಮಾಡಿದ ಕಾರ್ಯನ ನೀನು ಈಟೂ ಮಾಡಿಲ್ಲ, ತಾನು ಮಾಡ್ಯಾನಂತ ಮೈಸೂರಾಗ. ಲೈ ಪ್ರತಾಪ್ ಸಿಂಗ್, ನಿನಗೊಂದು ಮಾತು ಹೇಳ್ತೀನಿ. ಈ ಕರ್ನಾಟಕದೊಳಗೆ ಅದು ಮೈಸೂರು ಮಲ್ಲಿಗೆ ಇತಿಹಾಸದ ಮಹಾರಾಜರ ಒಂದು ಇತಿಹಾಸ, ಅದು ಕೆಂಪೇಗೌಡರ ಒಂದು ಇತಿಹಾಸದ ಕೆಂಗಲ್ ಹನುಮಂತರಾಯವರ ಇತಿಹಾಸದ, ಡಾಕ್ಟರ್ ವಿಶ್ವೇಶ್ವರಯ್ಯವರ ಇತಿಹಾಸದ ಪುಣ್ಯ ಜಾಗದಲ್ಲಿ, ಇತಿಹಾಸ ಬರೆದಂಥವರ ಜಾಗದಲ್ಲಿ ನೀನು ಆಟ ಆಡಿದ್ದೀನಿ, ನಾನೇನು ಮಾಡಿದ್ದೀನಿ, ನಾನೇನು ಕಿಸ್ತಿದ್ದೀನಿ ಅಂತಂದು ಸಾರ್ವಜನಿಕರ ಮುಂದೆ ಗೊಬ್ಬೆ ಬಡಿತೀಯಲ್ಲ ಮಗನೇ. ಸ್ವತಂತ್ರ ಸಿಕ್ಕು 47ರ ಸ್ವತಂತ್ರದಿಂದ ಇಲ್ಲಿವರೆಗೂ ಈ ಒಂದು ಕರ್ನಾಟಕದೊಳಗೆ ಎಷ್ಟು ಜಿಲ್ಲಾದವಲ್ಲ, ಯಾವ ಜಿಲ್ಲಾದಾಗ ನನ್ನ ಮಗನು 5 ವರ್ಷ ಉತ್ತಮ ಆಡಳಿತ ಕೊಟ್ಟು ನನ್ನ ಮಕ್ಕಳು ಯಾರೂ ಇಲ್ಲ ಸರ್ಕಾರದೊಳಗಡೆ. ಇದನ್ನು ತಿಳ್ಕೊಳ್ರಿ ಎಲ್ಲರೂ. ನನ್ನ ಮಗನೇ ಇಲ್ಲ, ಎರಡೇ ಮಂದಿ ಅವರು ತಂದೆಗಳಾದವರು. ಎಲ್ಲರ ಹೊಟ್ಯಾಗ ಅನ್ನ ಇಟ್ಟು ಜಾತಾತೀತ ಆ ಇತಿಹಾಸನ ಬೆಳಕಿಗೆ ಚೆಲ್ದವ್ರು ಯಾರಂದರೆ ಮೊದಲನೆಯವರು ದೇವರಾಜ ಅರಸ್, ಎರಡನೇ ಮಹಾಪುಣ್ಯಾತ್ಮ ಸಿದ್ದರಾಮಯ್ಯನವರು. ಇವತ್ತು ರಾಷ್ಟ್ರೀಯ ಒಂದು ಪ್ರಧಾನ ಒಂದು ಇದು ಇತಿಹಾಸಕ್ಕೆ ಅಧ್ಯಕ್ಷರಾಗ್ಯಾರಂದ್ರೆ ಅವರಿಗೆ ಇವತ್ತು ಕರ್ನಾಟಕ ಗೆದ್ದು ತನ್ನ ರಾಜ್ಯನ ಗೆದ್ದು ಈಗ ಗೆಲ್ಲಕ್ಕೆ, ದೇಶ ಗೆಲ್ಲಕ್ಕೆ ಹೊಂಟಿದ್ದಾರೆ ಅಂದರೆ ಅದಕ್ಕೆ ನಾವು ಸಲ್ಯೂಟ್ ಹೊಡಿತೀವಿ. ಬಟ್ ಈ ವ್ಯವಸ್ಥೆ ಈ ಸದ್ಯ ಯಾಕೆ ನೀವು ಓಪನ್ ಮಾಡ್ತಾಯಿದ್ದೀರಿ? ಇದು ಜನರಿಗೆ ಅನುಮಾನ ಆಗಿದೆ. ಯಾಕಂದ್ರೆ ಸಿದ್ದರಾಮಯ್ಯವ್ರನ್ನ ಮುಟ್ಟಿದರೆ ಏನಾಗುತ್ತೆ ಕರ್ನಾಟಕ ಅನ್ನೋದು ಮೊದಲು ಮರಿಬಾರ್ದು. ಡಿ ಕೆ ಶಿವಕುಮಾರ್ ಅವರು ಇವತ್ತು ಒಬ್ಬನು ಬಾಲ್ಗಳು ಭಾಳ ಇರ್ತವೆ, ಒಂದು 25-30 ಬಾಲ್ ಇರ್ತವೆ. ಬೇಕಾಗಿದ್ದ ರನ್ ಎಷ್ಟು ಬೇಕು? ಒಂದು 10 ರನ್ ಬೇಕು. ಆ 10 ರನ್ ಬೇಕಂದ್ರೆ ಒಬ್ಬನಿಗೆ ಸೆಂಚುರಿ ಹೊಡೆಯೋದು ಬಂದಿರ್ತೈತಿ. ಅವ್ನು ಸೆಂಚುರಿ ಹೊಡ್ಯೋಕ್ಕೋಸ್ಕರ ಬಾಲ್ಗಳು ಇನ್ನೊಬ್ಬವನು ವೇಸ್ಟ್ ಮಾಡ್ತಿರ್ತಾನೆ, ಅವನಿಗೆ ರನ್ ಮಾಡೋಕ್ಕೆ ಕೊಡ್ತಿರ್ತಾನೆ. ಹೀಗೆ ಒಬ್ಬ ವ್ಯಕ್ತಿ
ಒಬ್ಬ ದಾಖಲೆ ಒಬ್ಬರ ಈಗ ಸಚಿನ್ ತೆಂಡೂಲ್ಕರ್ ದಾಖಲೆನ ವಿರಾಟ್ ಕೊಹ್ಲಿ ಮುರಿದ್ನಿಲ್ಲ, ಹಂಗೆ ದೇವರಾಜ್ ಅರಸು ದಾಖಲೆನ ಸಿದ್ದರಾಮಯ್ಯರು ಮುರಿಲಿಕ್ಕೆ ಕಾಂಗ್ರೆಸ್ನವರು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದನ್ನು ಕೆಡಿಸೋ ವ್ಯವಸ್ಥೆ ಕಾಂಗ್ರೆಸ್ನಲ್ಲಿ ಆತಂದರೆ ಕರ್ನಾಟಕ ಯಾರೂ ಸುಮ್ಮನೆ ಬಿಡಂಗಿಲ್ಲ. ನರೇಂದ್ರ ಮೋದಿ ಎಲ್ಲ ಇಂಥ 100 ನರೇಂದ್ರ ಮೋದಿ ಬಂದ್ರೂ ಪ್ರಶ್ನೆ ಮಾಡೋಕ್ಕೆ ಪ್ರತಿಯೊಬ್ಬ ಕುರಿ ಕಾಯೋನು ಪ್ರಶ್ನೆ ಮಾಡ್ತಾನೆ ಮೋದಿಯವರಿಗೆ. ಇದು ನೆನಪಿನಲ್ಲಿಟ್ಕೋಬೇಕು. ಮೋದಿಯವರ ಆದ್ಯತೆ ಈ ಕರ್ನಾಟಕಕ್ಕೆ ಏನು ಕೊಡುಗೆ ಇಲ್ಲ. ಎಷ್ಟು ಮಂದಿ ಬಿ ಜೆ ಪಿ ಸಂಸದರು ದಿಲ್ಲಿಯಲ್ಲಿ ಕುಂತಿದಾರಲ್ಲ, ಅವರ ದಿಲ್ಲಿ ಸೇವೆ ಮಾಡಾಕತ್ತಾರೆ, ಕರ್ನಾಟಕ ಸೇವಕರಲ್ಲ ಅವರು. ಅವರಿಗೆ ಅಂತ ಸ್ವಚ್ಛ ಲಾಡ್ಗೆ ಪಬ್ಲಿಕ್ನಲ್ಲಿ ಚರ್ಚೆಗೆ ಕರಿತೀವಿ. ನೀನಂತ ವೇಸ್ಟ್ ನನ್ನ ಮಗನ ಕುಂತು ನಿನಗೆ ಬುದ್ಧಿ ಹೇಳಕ್ಕೆ ಹೋದ್ರೆ ಅವ್ರು ದೊಡ್ಡ ಹುಚ್ಚಾಕಾರ. ನಿನಗೆ ಕೇಳಬೇಕಂದ್ರೆ ಅವ್ರು ಏನು ಮಾತು ಕೊಡ್ತಾ ಇದ್ದಾರಲ್ಲ, ನೋಡಿದಾರಲ್ಲ, ಅವ್ರು ಹಿಸ್ಟ್ರಿ ಓಪನ್ ಮಾಡು, .com ಹೊಡಿ, ಸಂತೋಷ್ ಲಾಡ್ ಏನು ಮಾಡಿದಾರಂತ, ನಿಂದು ಏನು ಮಾಡಿದಾರಂತ ಅವ್ರು ನೋಡಿಕೊಂಡು ನಿನಗಲ್ಲ ನಿನ್ನ ಮೋದಿಗೂ ಹೇಳ್ತಾರೆ. ಈ ಸಿಗ್ಲಿ ಬಸ್ಸಿನ ಹೋರಾಟ ಮೋದಿಯವರ ವಿರುದ್ಧ ಈಗಿಂದಲ್ಲ, 2014ರಲ್ಲಿ ಏನು ಪ್ರಧಾನಮಂತ್ರಿ ಆದ್ರಲ್ಲ, ಅಲ್ಲಿಂದ ಇಲ್ಲಿವರೆಗೂ ಈ ಸಿಗ್ಲಿ ಬಸ್ ಮೋದಿಯವರ ವಿರುದ್ಧ ಹೋರಾಟ ಮಾಡ್ತಾ ಬಂದಿದ್ದೀನಿ. ಒಂದು ಸಲನೂ ಮೋದಿಯವ್ರನ್ನ ಹೊಗಳಿದವನಲ್ಲ ನಾನು. ಯಾಕಂದರೆ ನಾನು ಅವ್ರನ್ನ ಹೊಗಳಬೇಕಾಗಿದ್ದರೆ 3 ಕೆಲಸ ಅವ್ರು ಮಾಡಬೇಕಾಗಿತ್ತು. 3 ಸಲ ಪ್ರಧಾನಿ ಪಟ್ಟ ಪಡೆದ್ರು, ಆ 3 ಕೆಲಸ ಆಲೋಚನೆಯೂ ಮಾಡಲಿಲ್ಲ ಅವರು. ಏನೋ ವರ್ಷ ಅವು 3 ಪ್ರಶ್ನೆ ಅಂತ ನೀವು ಕೇಳ್ಬೋದು. ಒಂದು, ದೇಶದ ಭದ್ರತೆಯ ವ್ಯವಸ್ಥೆ ಭದ್ರತೆಯಲ್ಲಿರಬೇಕು. ಇವತ್ತು ಆ ಭದ್ರತೆ ಇಲ್ಲದ ಕಾರಣ ಇವತ್ತು ಹೊರಗಿಂದ ಉಗ್ರವಾದಿಗಳು ಬಂದರು, ಅಥವಾ ನಮ್ಮ ದೇಶದಲ್ಲಿ ಉಗ್ರವಾದಿಗಳು ಸೃಷ್ಟಿ ಮಾಡಿದರು, ಅಥವಾ ಬೇರೆ ದೇಶದವರು ಬಂದು ಒಳಗೆ ನುಗ್ಗಿ ಹಿಂಗೆ ಧರ್ಮ ಕೇಳಿ ಹೊಡೆದ್ರು, ಗೊತ್ತಿಲ್ಲ. ಅಲ್ಲಿ ಮುಸ್ಲಿಮ್ಸ್ನವರು ಸತ್ತಿದ್ದಾರೆ ಅನ್ನೋದನ್ನು ಮರಿಬೇಡ್ರಿ. ಇಂಥ ಒಂದು ವ್ಯವಸ್ಥೆಗಳಿಗೆ ಇವರೆಲ್ಲ ಇಂಥ ತನಿಖೆ ಇಲ್ದೇ ಇವರು ಮುಚ್ಚಾಕ್ಕೊಂತಾನೆ ಬರ್ತಾ ಇದ್ದಾರಲ್ಲ. ಇವ್ರ ಉದ್ದೇಶ 2025 ಮುಗಿದು 26 6ನೇ ಅರ್ಧ ವರ್ಷ ಮುಗೀತಂದ್ರೆ 26 2000 ಅರ್ಧ ವರ್ಷ ಮುಗೀತಂದರೆ ಈ ಬಿ ಜೆ ಪಿ ಸರ್ಕಾರ ಮುಳುಗಿ ಹೋಯ್ತು. ಯಾಕಂದರೆ ಮೋದಿ ಸರ್ಕಾರ ಒಂದು ರೈತ ಬೆಳೆ ಕಬ್ಬು ಬೆಳೆ ಇದ್ದಂಗೆ. ಮೋದಿ ಸರ್ಕಾರದ ಬೆಳೆ ಹೆಂಗಾತಂದರೆ, ಕಬ್ಬು ಬೆಳಿತಾನಲ್ಲ ರೈತ, ಮೊದಲನೇ ವರ್ಷ ನಟಿ ಮಾಡ್ತಾನೆ, ಆವಾಗ ಸ್ವಲ್ಪ ಮಟ್ಟಿಗೆ ಅವನಿಗೆ ಲಾಭ ಸಿಗುತ್ತೆ. ಎರಡನೇ ವರ್ಷ ಅದನ್ನು ಮತ್ತೆ ಇದನ್ನು ಮಾಡ್ತಾರೆ, ಅದನ್ನು ಜಾಸ್ತಿ ಬೆಲೆ ತೆಗಿತಾರೆ, ಫುಲ್ ಮೆಜಾರಿಟಿ ಬಂದುಬಿಡ್ತೈತಿ. 3ನೇ ವರ್ಷಕ್ಕೆ ಅರ್ಧಕ್ಕರ್ಧ ಇಳಿದು ಬಿಡ್ತೈತಿ. ಅವಾಗ ಅವ ಏನು ಮಾಡ್ತಾನೆ, ಬಿಹಾರ, ತೆಲಂಗಾಣ, ಆಂಧ್ರ ಅವ್ರನ್ನ ಕೈ ಕಾಲು ಬಿದ್ದು ಔಚಿಕೊಂಡು ಅವ್ರಿಗೆ ಏನೇನು ಆಮಿಷ ಒಡ್ಡಿ ಇವತ್ತು ಸಾವಿರಾರು ಕೋಟಿ ಕೊಟ್ಟು ಅವ್ರನ್ನ ಕೊಂಡುಕೊಂಡು ಈ ಒಂದು ಪ್ರಧಾನಮಂತ್ರಿಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಬದುಕ್ತಾ ಇದ್ದಾರೆ. ಇವತ್ತು ಅಂಥ ದೇವೇಗೌಡ ಹೆಬ್ಬಾಗಿಲು ನಮ್ಮ ಹಾಸನದೊಳಗೆ ಪ್ರಧಾನಮಂತ್ರಿ. ಇವತ್ತು ಒಬ್ಬ ಪ್ರಧಾನಮಂತ್ರಿ ಕರ್ನಾಟಕದಲ್ಲಿ ಇತಿಹಾಸ ಕೊಡಬೇಕಾಗಿದ್ದು ದೇವೇಗೌಡರು. ಆದರೆ ಅವ್ರ ಮನೆಯಾಗನ ಅವರು ಇತಿಹಾಸ ಕೊಡೋಕ್ಕಾಗಲಿಲ್ಲ. ಇನ್ನು ದೇಶಕ್ಕೆ ಅವರು 10 ತಿಂಗಳಲ್ಲಿ ಏನು ಇತಿಹಾಸ ಕೊಟ್ಟಾರಂತ ಅವ್ರನ್ನ ನಾವು ಇಲ್ಲಿ ಇಟ್ಕೊಳ್ಳೋಕ್ಕಾಗುತ್ತಾ ಹೇಳಿ? ನನ್ನ ಮಗನ್ನ ಒಂದು ಸಲ ಮುಖ್ಯಮಂತ್ರಿ ಮಾಡ್ರಪ್ಪ, ನನ್ನ ಮೊಮ್ಮಗನ ಒಂದು ಸಲ ಮುಖ್ಯಮಂತ್ರಿ ಮಾಡ್ರಪ್ಪ, ನನ್ನ ಸೊಸೆನ ಒಂದು ಸಲ ಮುಖ್ಯಮಂತ್ರಿ ಮಾಡ್ರಪ್ಪ. ಮತ್ತು ಈಗ 377 376 ಮಾಡ್ಯಾರಲ್ಲ, ಇದ್ರ ಬಗ್ಗೆ ಏನು ಹೇಳ್ತಿ ದೇವೇಗೌಡ? ಏನು ಹೇಳ್ತಿ? ಉತ್ತರ ಕರ್ನಾಟಕದ ಹುಲಿ ಕೇಳ್ತಾನೆ, ಇದಕ್ಕೇನು ಹೇಳ್ತಿದ್ದಿ? 376 ಅಂದರೆ ಏನೋ, ಅದಕ್ಕೆ 6 ಐತೆ ಅನ್ನೋದು ಮರ್ತಿದ್ದೀರಾ? 376 7 ಅದಕ್ಕೇನು 6 ಐತೆ ಅನ್ನೋದು ಮರ್ತಿದ್ದೀರಾ? ಸಿಗ್ಲಿ ಬಸ್ಸನ್ ಅಂತಲೇ ಟ್ರೈನಿಂಗ್ ಕಲಿಸ್ತಾನೆ. ಅದಕ್ಕೋಸ್ಕರ ಇವೆಲ್ಲ ಬಿಡ್ರಿ. RSS ಪ್ರಿಯಾಂಕ ಖರ್ಗೆ ಪ್ರಶ್ನೆ ಮಾಡ್ತಾನೆ. RSS ಅವ್ರ ಸಾಧನೆ ಏನಿದೆ ಅನ್ನೋದ್ರ ಬಗ್ಗೆ ಅದನ್ನು ನೀವು ತೋರಿಸ್ಕೊಂಡಿಲ್ಲ, ಪಬ್ಲಿಕ್ನಲ್ಲಿ ಬರೋಂಗಿಲ್ಲ. ಒಂದು ಮೆರವಣಿಗೆ ಮಾಡ್ತೀರಿ,
ಚಡ್ಡಿ ಹಾಕ್ಕೊಂತೀರಿ, ಆಮೇಲೆ ಪ್ಯಾಂಟ್ ಹಾಕ್ಕೊಂತೀರಿ, ಕೈಯಲ್ಲಿ ಕೋಲು ಹಿಡಿತೀರಿ, ತಟ 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 ನಡೀತೀರಿ. ಯಾವ ಆದಾಯದ ಮೇಲೆ ನೀವು ನಡೀತಾ ಇದ್ದೀರಿ? ಇದನ್ನು ಪ್ರಶ್ನೆ ಮಾಡೋರು ಯಾರಿಲ್ಲ. ಪ್ರೆಸ್ ಮೀಟ್ ಕರೆಯೋಕೆ ಕರ್ನಾಟಕದಲ್ಲಿ ಯಾವ ಪತ್ರಕರ್ತನಿಗೆ ಗಂಡಸ್ತನ ಇಲ್ಲ ನರೇಂದ್ರ ಮೋದಿಯವರು ಚರ್ಚೆ ಮಾಡಲಿಕ್ಕೆ. ಇದನ್ನೆಲ್ಲ ನಮ್ಮಂಥವ್ರು ಇವರಿಗೆಲ್ಲ ಉಗಿದು ಹೇಳಬೇಕು. ನಾವು ಧರ್ಮಕ್ಕೆ ಬೆಂಕಿ ಹಚ್ಚಿಡೋರೆಲ್ಲ, ಜಾತಿಗೆ ಬೆಂಕಿ ಹಚ್ಚಿಡೋರೆಲ್ಲ. ಮಾನವ ಕುಲಕ್ಕೆ ಜಯವಾಗಲಿ, ಧರ್ಮದಿಂದಲೇ ಸ್ವಕ್ಕೆ ಶಾಂತಿ ಸಿಗಲಿ ಅನ್ನೋ ಧರ್ಮದಲ್ಲಿ ಹುಟ್ಟಿ ನಾನು ಬೆಳೆದು ಬಂದವನು. ತಿನ್ನೋ ಅನ್ನ ತಿಂದು ಮಾತಾಡೋವ ನಾನು. ಸಿಗ್ಲಿ ಬಸ್ಸ ನಾನು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.